ನಾಡಿನಾದ್ಯಂತ ಕನ್ನಡದ ಕಂಪನ್ನು ದೀಪ ಬೆಳಗಿಸುವುದರ ಮೂಲಕ ಪಸರಿಸೋಣ. ಎಲ್ಲರ ಮನಸ್ಸಿನಲ್ಲಿ ಜ್ಞಾನದ ಬೆಳಕನ್ನು ಮೂಡಿಸುವ ಕರುನಾಡನಂದ ದೀಪವನ್ನು ಬೆಳಗಿಸಲು ಹಾಗೂ ಭುವನೇಶ್ವರಿ ತಾಯಿಗೆ ಪುಷ್ಪಾರ್ಪಣೆ ಮಾಡಲು ಗಣ್ಯರೊಂದಿಗೆ ಹಾಗೂ ಸಂಯೋಜಕರಾದ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ ಪರಬ್ರಹ್ಮ दीपज्योतिर्जनार्दनः दीपज्योतिर् परब्रह्म दीपज्योतिर्जनार्दनः दीपो हरतु मे पापम् सन्ध्यादीपनमोस्तुते ओ दीपब्रह्मरूपत्वम् ज्योतिषां प्रभुरव्ययः ओ दीपब्रह्मरूपत्वम् ज्योतिषां प्रभुरव्ययः आरोग्यं देहि पुत्राश्च मतिं गच्छामि मे सदा रवेरस्तं समारभ्य यावत् सूर्योदयो भवेत् रवेरस्तं समारभ्य यावत् सूर्योदयो भवेत् यद्यदिश्चित् गृहे दीपः तस्य नास्ति दरिद्रता शुभं कुरु त्वं कल्याणम् आरोग्यं धन ಎಂದು ಹಾಡುತ್ತಾ ಇಲ್ಲಿಗೆ ಆಗಮಿಸಿರುವ ಎಲ್ಲರಿಗೂ 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಮ್ಮ ಶಾಲೆಯಲ್ಲಿ ಏರ್ಪಡಿಸಿರುವ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮಾನ್ ಪ್ರಸನ್ನ ಡಿಆರ್ ಅವರು HAL ಏರ್ಪೋರ್ಟ್ನಲ್ಲಿ ನಗರ ಪೊಲೀಸ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಸರ್ಕಾರಿ ಶಾಲಾ ಶಿಕ್ಷಕರಾಗಿದ್ದು ಮತ್ತು ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸಿ ಈಗ ಮುಖ್ಯ ಶಿಕ್ಷಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇವೆಲ್ಲವೂ ದೇಶದ ಒಂದು ಭಾಗವಾಗಿದ್ದರೂ ತಮ್ಮದೇ ಆದ ಸಂಸ್ಕೃತಿ ಮತ್ತು ಭೌಗೋಳಿಕ ವೈಶಿಷ್ಟ್ಯಗಳಿಂದ ತಮ್ಮತನವನ್ನು ಉಳಿಸಿಕೊಂಡಿವೆ. ಸ್ವಾತಂತ್ರ್ಯದ ನಂತರ ರಾಜ್ಯಗಳ ಪುನರ್ವಿಂಗಡಣೆಯಾಗಿವೆ. ಕರ್ನಾಟಕವು ಈ ಹಿನ್ನೆಲೆಯಲ್ಲಿ 1956ರ ನವೆಂಬರ್ 1ರಂದು ಮೈಸೂರು ರಾಜ್ಯ ಎಂಬ ಹೆಸರಿನಿಂದ ಅಸ್ತಿತ್ವಕ್ಕೆ ಬಂದಿತು. ಪ್ರೀತಿಸಿ ನನ್ನನ್ನು ಪೂಜಿಸಿ ತಂದೆಯು ನೀನು ತಾಯಿಯು ನೀನು ಬಂಧು ನೀನು ಬಳಗ ನೀನು ನೀನಿಲ್ಲದೆ ಮತ್ತಾರು ಇಲ್ಲವೆಯ ಕೂಡಲ ಸಂಗಮ ದೇವ. ಏನು ಕಪ್ಪ ನಿಮಗೇಕೆ ಕೊಡಬೇಕು ಕಪ್ಪ? ಕಬ್ಬು ತಿನ್ನಲು ಬಿಟ್ಟ ದಪ್ಪಿಗೆ ಕೂಲಿಯನ್ನು ನನಗೆ ಕೊಡಬೇಕೆ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನನ್ನ ಮಕ್ಕಳು ಮನೆಗೊಂದು ಮರ, ಊರಿಗೊಂದು ವನ, ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆನೇನಾದರೂ ಬಲ್ಲಿರ. ಹುಟ್ಟಿದರೆ ಕನ್ನಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿ ಓಡಿಸುವ ಬಂಡಿ. ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಮ್ಮ ಕೋಟೆಯನ್ನು ಮುಟ್ಟಿದೆ, ಹೋಗಿ ಕಾಡೆಯನ್ನು ಮುಡಿ ಮೃದು ಸರಿಗೆ ಮೇಲು. ಕನ್ನಡ ನಾಡಿನ ವೇದ ರಮಣಿಯ ಕಂಡು ಭೂಮಿಯ ವೇದನಾದಿಯ ಚರಿತೆಯ ನಾನು ಹಾಡುವೆ. ಕನ್ನಡ ನಾಡಿನ ವೇದ ರಮಣಿಯ
ಮತ್ತೆ ನಿಂತಳು ಹಲ್ಲು ಮಸೆಯುತ್ತ ಬೈರಿಗುಂಡ ಚೆಂಡಾಡಿದಳು ರಕುತದ ಕೋಡಿ ಹರಿಸಿದಳು ಸವಿಯ ಹುಡುಕುತ ಕಾವಲಿನವನು ಮುಕ್ತದ್ವಾರದ ಬಳಿಗೆ ಬಂದನು ಮಾತು ಹೊರಡದೆ ಕುಂಚಂದನು ಹೆಣದ ರಾಶಿಯ ಬಳಿಯ ತಂದನು ರಣಚಿಂದಿ ಅವತಾರವನು ಕೋಟೆ ಸಲಹಿದ ತಾಯಿಯನು ಹೈದರಾಲಿ ಸೈನ್ಯ ನಮ್ಮ ಕೋಟೆಯನ್ನು ಮುತ್ತಿದೆ ಹೋಗಿ ನಡಗಾಲಿಯನ್ನು ಊದಿ ಕಹಳೆಯನ್ನು ಊದುತ್ತಲಿರಲು ಸಾಗರದಂತೆ ಸೈನ್ಯ ನುಗ್ಗಲು ವೈರಿ ಪಡೆಯು ನಿಶ್ಶೇಷವಾಗಲು ರಣದಲ್ಲಿ ಜಯವನ್ನು ತರಲು ಅಮರಳಾದಳು ಓಬವ್ವ ಚಿತ್ರದುರ್ಗದ ತಂಗಿ ನೀರಿಗೆ ಬಂದೇನಾ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚನ್ನಪ್ಪ ಚನೆಗೌಡ ಕುಂಬರ ಮಾಡಿದ ಕೊಡನವ್ವ ಚನ್ನಪ್ಪ ಚನೆಗೌಡ ಕುಂಬರ ಮಾಡಿದ ಕೊಡನವ್ವ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಎದೆ ತಟ್ಟಿ ಹೇಳು ನಾ ಭಾರತೀಯನೆಂದು ಗರ್ವದಿಂದ ಬಾಳು ನೀ ಕನ್ನಡಿಗನೆಂದು ಸಾವಿರಾರು ಭಾಷೆ ನಾಲಿಗೆಯಲ್ಲಿರಲಿ ಆದರೆ ಕನ್ನಡ ಭಾಷೆ ಹೃದಯದಲ್ಲಿರಲಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯ ಅತಿಥಿಗಳೇ ಪ್ರಾಂಶುಪಾಲರೇ ಉಪ ಪ್ರಾಂಶುಪಾಲರೇ ಹಾಗೂ ನನ್ನ ಸಹ ಶಿಕ್ಷಕ ವೃಂದದವರೇ ಹಾಗೂ ಸಹಾಯಕ ಸಿಬ್ಬಂದಿಗಳೇ ನನ್ನ ಆತ್ಮೀಯ ವಿದ್ಯಾರ್ಥಿಗಳೆಲ್ಲರಿಗೂ 69ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ದೇಗುಲ ಶಿಲ್ಪಗಳಲ್ಲಿ ನಿತ್ಯೋತ್ಸವ ನಡೆಯುತ್ತದೆ. ಕನ್ನಡವ ಇದರೊಂದಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಶಾಲಾ ಮಟ್ಟದಲ್ಲಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಇಂದು ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿನಿಯರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಯುತ ಪ್ರಸನ್ನ ಡಿಆರ್ ಅವರು ಹಾಗೂ ಶಾಲೆಯ ಪ್ರಾಂಶುಪಾಲರಾದ ಫಾದರ್ ಮಾರ್ಟಿನ್ ಜೋಸೆಫ್ ಸಿಎಂಐ ರವರು ವೇದಿಕೆಯ ಮೇಲೆ ಆಗಮಿಸಿ
this winners the prize. As our principal says, each and everyone who are participated are winners. So I would like to invite our honorable principal, Father Martin Joseph CMI, chief guest, and our respective coordinator, Ms. Emalata Pentacota, and Sheila Borgias and Rosie to give the prize for the winner. ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕ್ರೈಸ್ಟ್ ಶಾಲೆ ಕೆಂಗೇರಿ ಕ್ಯಾಂಪಸ್ ಕೆಗೊಲ್ಲಳ್ಳಿ 69ನೇ ಕನ್ನಡ ರಾಜ್ಯೋತ್ಸವದ ಬಹಳ ವಿಜೃಂಭಣೆಯಿಂದ ಬಹಳ ಅದ್ದೂರಿಯಾಗಿ ಬಹಳ ವ್ಯವಸ್ಥಿತವಾಗಿ ಆಯೋಜಿಸಿರ್ತಕ್ಕಂಥ ಕ್ರೈಸ್ಟ್ ಶಾಲೆಗೆ ನಾನು ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಪಿತೃಭಿಹಿ ತಾಡಿತಃ ಪುತ್ರಃ ಶಿಷ್ಯಸ್ತು ಗುರು ಶಿಕ್ಷಿತಃ ಗಣಾಹತಂ ಸುವರ್ಣಂ ಚಜಾಯತೆ ಜನಮಂಡನಂ. ಪಿತೃಭಿಹಿ ತಾಡಿತಃ ಪುತ್ರಃ ಅಂದ್ರೆ ತಂದೆಯಿಂದ ಒಡೆಸಿಕೊಂಡ ಮಗ, ಶಿಷ್ಯಸ್ತು ಗುರು ಶಿಕ್ಷಿತಃ ಅಂದ್ರೆ ಗುರುವಿನಿಂದ ಶಿಕ್ಷೆಗೊಳಗಾದ ಶಿಷ್ಯನು, ಗಣಾಹತಂ ಸುವರ್ಣಂ ಅಂದ್ರೆ ಸುತ್ತಿಗೆ ಏಟು ತಿಂದ ಚಿನ್ನ, ಚಜಾಯತೆ ಜನಮಂಡನಂ ಅಂದ್ರೆ ಲೋಕದಲ್ಲಿ ಬೆಳಗುವುದು ನಿಶ್ಚಿತ. ಹಾಗೇನೆ ಕ್ರೈಸ್ಟ್ ಶಾಲೆಯಲ್ಲಿ ಓದಂತ ಎಲ್ಲ ವಿದ್ಯಾರ್ಥಿಗಳು ಈ ಲೋಕದಲ್ಲಿ ಬೆಳಗುವುದು ನಿಶ್ಚಿತ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ. Anyway, we had a good celebrations, isn't it? I often wonder why is Karnataka is shining. So because of its rich culture and the rich celebrations. When today we had celebrations, I feel this is a celebration. Why I love Kannada is because it is an experience for me personally. I know definitely all of you may be having that kind of celebration. This is a celebration, but the way you see the celebrations, it gives you an experience to be part and parcel of Kannada. ಸ್ವೀಕರಿಸಿ ತಮ್ಮ ಎಲ್ಲಾ ಕೆಲಸಗಳನ್ನು ಬದಿಗೊತ್ತಿ ಸರಿಯಾದ ಸಮಯಕ್ಕೆ ಆಗಮಿಸಿ ಕನ್ನಡ ನಾಡು ನುಡಿಗಳ ಬಗ್ಗೆ ತಮ್ಮದೇ ಆದ ಹಿತವಚನವನ್ನು ತಿಳಿಸಿದ ತಮಗೆ ತುಂಬು ಹೃದಯದ ವಂದನೆಗಳು. ಅದೇ ರೀತಿ ಈ ಕಾರ್ಯಕ್ರಮವು ಯಶಸ್ವಿಯಾಗಲು ಕಾರಣರಾದ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ವಂದನೆಯ ಗುರುಗಳಾದ ಫಾದರ್ ಮಾರ್ಟಿನ್ ರವರಿಗೆ ಹಾಗೂ ಗೌರವಾನ್ವಿತ ವಂದನೆಯ ಗುರುಗಳಾದ ಫಾದರ್ ಫೆನಲ್ ರವರಿಗೆ ತುಂಬು ಹೃದಯದ ವಂದನೆಗಳು.